ಒಂದು ವೇಳೆ ಹುಡುಗಿ ಡಿಗ್ರಿ ಮಾಡಿ ಅಥವಾ ಡಬಲ್ ಡಿಗ್ರಿ ಮಾಡಿ ಗಂಡ ಸಾಮಾನ್ಯ ಕೃಷಿಕನು ಇನ್ನೊಂದು ಕೆಲಸ ಮಾಡುವನು ಆಗಿದ್ದಾಗ ನಾನು ಹೇಳಿದ ಈ ಸಮಸ್ಯೆ ಉಂಟಾಗ್ತದೆ. ಲಕ್ಷ ಲಕ್ಷ ಸಾಲ ಮಾಡಿ ಸೋಲ ಮಾಡಿ ಹುಡುಗರು ಮದುವೆಯನ್ನಾಗಿರುತ್ತಾರೆ. ಅದನ್ನು ತೀರಿಸುವುದರ ಒಳಗಾಗಿ ಡಿವೋರ್ಸ್ ಕೇಸ್ ಆಗಿ ಆಕೆಗೆ ಜೀವನಾಂಶಕ್ಕಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಈಗ ಹುಡುಗರದ್ದಾಗಿದೆ. ವೀಕ್ಷಕರೇ, ಅಸಪಾ ಟೈಮ್ಸ್ಗೆ ಸ್ವಾಗತ. ನವಯುಗದಲ್ಲಿ ನೈಜ ಪ್ರೀತಿ ಸಿಗುವುದು ಪುಣ್ಯಾತ್ಮರಿಗೆ ಮಾತ್ರ. ನೀವೇನಾದರೂ ಮದುವೆ ಆಗಲು ಹೊರಟಿದ್ದೀರಾ? ಇಲ್ಲ ಮದುವೆಯ ನಂತರ ಹುಡುಗಿಯನ್ನ ಉನ್ನತ ವಿದ್ಯಾಭ್ಯಾಸ ಮಾಡಿಸುವ ಆಲೋಚನೆಯಲ್ಲಿದ್ದೀರಾ? ಇಲ್ಲ ಹುಡುಗಿಯರು ಮದುವೆಯ ನಂತರ ಉನ್ನತ ವಿದ್ಯಾಭ್ಯಾಸ ಮಾಡಬೇಕೆಂದು ಇದ್ದೀರಾ? ಹಾಗಿದ್ದರೆ ಈ ವಿಡಿಯೋ ಖಂಡಿತ ನಿಮಗಾಗಿ. ಒಂದು 5 ನಿಮಿಷ ಈ ವಿಡಿಯೋವನ್ನು ನೋಡಿ ಮುಂಬರುವ ಅಪಾಯದಿಂದ ಪಾರಾಗಿ. ವೀಕ್ಷಕರೇ, ಇವತ್ತಿನ ವಿಷಯ ಏನೆಂದು ಟೈಟಲ್ ನೋಡಿ ಗೆಸ್ ಮಾಡಿರಬೇಕು ಅಲ್ವಾ? ಹೌದು, ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಹಸಮನೆಗೆ ತಲುಪಿದರೂ ಕೂಡ ಸಂಸಾರವಾಗುವುದಿಲ್ಲ. ಮಾತು ಸ್ವಲ್ಪ ಒಗಟು ತರ ಅನಿಸಬಹುದು, ಆದರೂ ಸತ್ಯ. ಏನೆಂದು ವಿವರವಾಗಿ ತಿಳಿಸುತ್ತೇನೆ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಮ್ಮೆಲ್ಲ ಕಾರ್ಯಕ್ರಮಗಳು ನಿಮ್ಮನ್ನು ತಲುಪಲು ಸಹಾಯವಾಗುತ್ತದೆ. ವೀಕ್ಷಕರೇ, ಅವರಿಬ್ಬರದು 5 ವರ್ಷಗಳ ಕಾಲದ ಪ್ರೀತಿ. ಆಕೆ ಫಸ್ಟ್ PUC ಕಾಲೇಜಿಗೆ ಹೋಗುತ್ತಿದ್ದ ಸಂದರ್ಭದಲ್ಲಿ ಸಂಬಂಧಿಕರ ಮನೆಯ ಮದುವೆ ಕಾರ್ಯಕ್ರಮ ಒಂದರಲ್ಲಿ ಒಬ್ಬರನ್ನೊಬ್ಬರು ಮೊದಲ ಬಾರಿ ಭೇಟಿಯಾಗುತ್ತಾರೆ. ಮೊದಲ ನೋಟಕ್ಕೆ ಅದೇನೋ ಕರೆಂಟ್ ಪಾಸ್ ಆದ ಅನುಭವ. ಇಬ್ಬರ ಒಳಗೂ ಚಿಟ್ಟೆಗಳ ಹಾರಾಟ. ಹೆಣ್ಣು ಗಂಡು ತಾಳಿ ಕಟ್ಟುವಾಗ ಇವರು ಓರೆ ನೋಟಗಳಲ್ಲಿ ಪ್ರೇಮ ಸೌಧವನ್ನು ಕಟ್ಟಲು ಫೌಂಡೇಶನ್ ಹಾಕುತ್ತಿದ್ದರು. ಮದುವೆಯ ಕಾರ್ಯಕ್ರಮ ಮುಗಿಯುವುದರ ಒಳಗಾಗಿ ಅವರಿಬ್ಬರು ನಂಬರ್ ಎಕ್ಸ್ಚೇಂಜ್ ಅನ್ನು ಮಾಡಿರುತ್ತಾರೆ. ನಂತರ ನಿರಂತರ ರಾತ್ರಿ ಹಗಲೆನ್ನದೆ ಮೆಸೇಜು ಕರೆ ವಿನಿಮಯ ಆಗುತ್ತಿದ್ದವು. ತಡರಾತ್ರಿಯವರೆಗೂ ಅವರ ಪ್ರೇಮ ಸಂಭಾಷಣೆ ನಡೆದು ಕೆಲವೊಮ್ಮೆ ಪಕ್ಕದ ಮಸೀದಿಯ ಬಾಂಗ್ ಆದಾಗಲೇ ಅವರಿಗೆ ತಿಳಿಯುವುದು, ಓ ಇಷ್ಟೊತ್ತಾಯ್ತಲ್ವಾ ಅಂತ. ಆದರೂ ಭಾರವಾದ ಮನಸ್ಸಿನಿಂದ ಕರೆ ಕಟ್ ಮಾಡಿ ಮಲಗುವುದು ಅವರ ಮಾಮೂಲಿ ದಿನಚರಿಯಾಗಿ ಹೋಗುತ್ತದೆ. ಕಾಲೇಜಿಗೆ ಹೋಗುವುದೆಂದು ಆಕೆ ಮನೆಯಿಂದ ಹೊರಟು ಆತನ ಜೊತೆ ಸುತ್ತಾಡದ ಬೀಚಿ, ಪಾರ್ಕು, ಹೋಟೆಲ್ಗಳು ಕಡಿಮೆ ಅನ್ನಬಹುದು. ಹೀಗೆ ಪ್ರೇಮ ಪಕ್ಷಿಗಳು ಪ್ರೀತಿಯ ದೋಣಿಯಲ್ಲಿ ದಡ ಸೇರುವ ಕನಸಿನೊಂದಿಗೆ ಪಯಣಿಸುತ್ತಿರುವಾಗ ಸಣ್ಣದಾಗಿ ಅಲುಗಾಡತೊಡಗಿತು. ಹೌದು, ಆಕೆಗೀಗ 21 ವರ್ಷಗಳು, ಡಿಗ್ರಿ ಫೈನಲ್ ಇಯರ್. ಮನೆಯಲ್ಲಿ ಮದುವೆ ಸಂಬಂಧ ಹುಡುಕಾಟ ಶುರುವಾಗಿದೆ. ಈ ರೀತಿ ಒಬ್ಬನನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುವ ಧೈರ್ಯ ಸಾಲದೆ ಆಕೆ ಚಡಪಡಿಸುತ್ತಿದ್ದಾಳೆ. ಇತ್ತ ಕಡೆ ಈತ ನೀನು ವರಿ ಮಾಡಬೇಡ, ಏನೂ ಆಗುವುದಿಲ್ಲ, ನಾನು ಮನೆಗೆ ಬಂದು ಮಾತನಾಡುತ್ತೇನೆ ಅಂತ ಧೈರ್ಯ ತುಂಬುತ್ತಾನೆ. ಮೊದಲು ಹುಡುಗನ ಮನೆಯಲ್ಲಿ ವಿರೋಧ ಬರುತ್ತದೆ. ಕಾರಣ ಆಸ್ತಿ ಅಂತಸ್ತಿನಲ್ಲಿ ಅವರು ನಮಗೆ ಸರಿ ಹೊಂದುವುದಿಲ್ಲ ಎಂದಾಗಿತ್ತು. ಆದರೆ ಒಂದು ದಿನ ಆತ ಕಡೆಯಿಂದ ಹುಡುಗಿ ಕರೆ ಮಾಡಿ ಹುಡುಗನ ಅಕ್ಕನ ಹತ್ರ ಹೇಳುತ್ತಾಳೆ, ಅತ್ತಿಗೆ ದಯವಿಟ್ಟು ನಮ್ಮನ್ನು ಬೇರೆ ಮಾಡಬೇಡಿ, ಹೇಗಾದರೂ ಮಾಡಿ ಮನೆಯಲ್ಲಿ ಮಾತಾಡಿ ಒಪ್ಪಿಸಿ. ಒಂದು ವೇಳೆ ಅವನು ನನ್ನಿಂದ ದೂರವಾದರೆ ಖಂಡಿತವಾಗಿಯೂ ನಾನು ಜೀವಂತ ಇರಲಾರೆ. ಹುಡುಗನ ಅಕ್ಕನಿಗೆ ಆಕೆಯ ಮಾತುಗಳು ಕಳೆದು ಹೋದ ತನ್ನ ದಿನಗಳನ್ನು ನೆನಪಿಸಿದವು. ಅವನೇ ಜೀವನ ಎಂದು ಬದುಕುತ್ತಿದ್ದ ಪ್ರಿಯತಮನನ್ನು ಜಾತಿಯ ಕಾರಣಕ್ಕಾಗಿ ಕಳೆದುಕೊಂಡ ನೋವು ಈ ಕ್ಷಣದವರೆಗೂ ಅನುಭವಿಸುತ್ತಿದ್ದೇನೆ. ಇವರಾದರೂ ಒಂದಾಗಲಿ ಎಂದು ಮನೆ ಮಂದಿಯನ್ನು ಒಪ್ಪಿಸಿ ಅಮರ ಪ್ರೇಮಿಗಳನ್ನು ಒಂದು ಮಾಡುತ್ತಾಳೆ. ನಡುರಾತ್ರಿಯ ಪಿಸುನುಡಿಗಳು ಈಗ ಒಂದೇ ಮನೆಯಲ್ಲಿ ರಸ ನಿಮಿಷಗಳನ್ನು ಅನುಭವಿಸುತ್ತಿದೆ. ಮದುವೆಯಾದ ನಂತರವೂ ಆಕೆ ಓದಬೇಕೆನ್ನುವ ಕನಸಿಗೆ ಹುಡುಗನ ಮನೆಯಲ್ಲಿ ಯಾವುದೇ ಅಡ್ಡಿ ಇರಲಿಲ್ಲ. ಕಾರಣ ಹೊಸಲು ತುಳಿದು ಬಂದ ನಂತರ ಆಕೆ ಮನೆ ಮಗಳು ಅನ್ನುವುದು ಅವರ ಭಾವನೆ. ಆದ್ದರಿಂದಲೇ ಆಕೆ ಮಾಸ್ಟರ್ ಡಿಗ್ರಿ ಮಾಡಲು ಬೇಕಾದ ಎಲ್ಲಾ ವ್ಯವಸ್ಥೆ ಸ್ವತಃ ಅತ್ತೆ ಎದುರು ನಿಂತು ಮಾಡಿಕೊಟ್ಟರು. ಎಲ್ಲವೂ ಸರಾಗವಾಗಿ ನಡೆಯುತ್ತಿತ್ತು. ಅತ್ತೆ, ಮಗ, ಸೊಸೆ ಮೂವರೇ ಇದ್ದುದರಿಂದ ಯಾವುದಕ್ಕೂ ಅಡೆತಡೆಗಳು ಇರಲಿಲ್ಲ. ಹುಡುಗನ ಮನೆ ಕೃಷಿ ಪ್ರಧಾನ ಕುಟುಂಬವಾದ್ದರಿಂದ 1-2 ವರ್ಷಗಳಲ್ಲಿ ತೀರಿಸುವಷ್ಟು ಬ್ಯಾಂಕ್ ಲೋನ್ ಇದ್ದವು. ಅದರಿಂದ ಅವರ ಅಂತಸ್ತಿಗೆ ತಕ್ಕದಾಗಿ ವಿಲಾಸಿ ಜೀವನ ನಡೆಸಲು ಸಾಧ್ಯವಾಗುತ್ತಿರಲಿಲ್ಲ. ಮೊದಲು ಇದರ ಬಗ್ಗೆ ಸೊಸೆಯಾದವರಿಗೆ ತಕರಾರು ಇರಲಿಲ್ಲ. ಆದರೆ ದಿನ ಕಳೆದಂತೆ ಆಕೆಯ ವರ್ತನೆಯಲ್ಲಿ ವ್ಯತ್ಯಾಸ ಕಾಣಲು ಶುರುವಾಯಿತು. ಗುಡಿಸಲು ಇದ್ದರೂ ಪರವಾಗಿಲ್ಲ, ನೀನು ಜೊತೆಗಿದ್ದರೆ ಸಾಕು ಅನ್ನುತ್ತಿದ್ದವಳು ಈಗ ಸಿಡುಕಾಡಲು ಶುರು ಮಾಡಿದ್ದರು. ಈ ನಡುವೆ ಅವಳು ಗರ್ಭಿಣಿ ಅನ್ನುವ ಸುದ್ದಿ ತಿಳಿದು ಆತನ ಖುಷಿಗೆ ಪಾರವೇ ಇರಲಿಲ್ಲ. ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ. ಕಾರಣ ಆಕೆಗೆ ಆ ಮಗು ಬೇಕಿರಲಿಲ್ಲ. ತನ್ನ ಓದು ಮುಗಿಸಿ ಕೆಲಸ ಮಾಡಬೇಕು, ಕೆರಿಯರ್ ಬಿಲ್ಡ್ ಮಾಡಬೇಕು ಅನ್ನುವ ಕಾರಣ ಕೊಟ್ಟು ಆಕೆ ಅದನ್ನು ತೆಗೆಸುತ್ತಾಳೆ. ಆದರೂ ಆತ ತನ್ನ ಪ್ರೀತಿಗಾಗಿ, ಹೆಂಡತಿಗಾಗಿ ಎಲ್ಲವನ್ನು ಸಹಿಸಿಕೊಂಡ. ಇದ್ದಕ್ಕಿದ್ದಂತೆ ಒಂದು ದಿನ ಆಕೆ ತನ್ನ ತಾಯಿ ಮನೆಗೆ ಹೋಗುತ್ತಾಳೆ. 1-2 ದಿನಗಳಲ್ಲಿ ಮರಳಿ ಬರುತ್ತೇನೆ ಅಂದವಳ ಸುದ್ದಿಯೇ ಇಲ್ಲ. ಈತ ಕರೆ ಮಾಡಿದರೆ ಆ ಕಡೆಯಿಂದ ರೆಸ್ಪಾನ್ಸೂ ಇಲ್ಲ. ಕೊನೆಗೆ ಆಕೆಯ ತಾಯಿಗೆ ಕರೆ ಮಾಡಿದಾಗ ಸಿಗುವ ಉತ್ತರ ಈತನ ಜಂಗಬಲವೇ ಕುಸಿದು ಹೋಗುತ್ತದೆ. ಅವಳು ಇನ್ನು ಮುಂದೆ ನಿಮ್ಮ ಮನೆಗೆ ಬರುವುದಿಲ್ಲವಂತೆ, ಆಕೆಗೆ ಡಿವೋರ್ಸ್ ಬೇಕು ಎಂದಾಗಿ ರಾತ್ರಿ ಹಗಲೆನ್ನದೆ ಕಾಡಿ ಬೇಡಿ ಗಳಿಸಿಕೊಂಡವಳು ಕಾರಣವೇ ಇಲ್ಲದೆ ಈಗ ದೂರವಾಗುವ ಮಾತನಾಡುತ್ತಿದ್ದಾಳೆ. ಅದು ಕೂಡ ಮದುವೆಯಾಗಿ ಕೇವಲ 8 ತಿಂಗಳಿಗೆ. ಕಾರಣ ಏನು ಅನ್ನುವುದೇ ಗೊತ್ತಿಲ್ಲ. ಈಗ ಅವರಿಬ್ಬರು ಜಡ್ಜ್ ಮುಂದೆ ನಿಂತಿದ್ದಾರೆ. ಅವನ ಕಣ್ಣುಗಳು ತನ್ನ ಪ್ರೀತಿಯನ್ನು ಉಳಿಸಿಕೊಳ್ಳುವ ಕೊನೆಯ ಪ್ರಯತ್ನವನ್ನು ಮಾಡುತ್ತಿದೆ. ಆದರೆ ಆಕೆಗೆ ಅದು ಯಾವುದೂ ಬೇಕಿರಲಿಲ್ಲ. ಪ್ರೀತಿಸುವಾಗ ಆತ ಕೃಷಿಕನಾಗಿದ್ದರೂ ಅಡ್ಡಿ ಇರಲಿಲ್ಲ. ಆತನಿಂದಲೇ ಡಬಲ್ ಡಿಗ್ರಿ ಪಡೆದು ನಂತರ ಆಕೆಯ ಸ್ಟೇಟಸ್ಗೆ ಹೊಂದಾಣಿಕೆ ಆಗುತ್ತಿಲ್ಲ ಅನ್ನುತ್ತಿದ್ದಾಳೆ. ಅಂದು ಮದುವೆ ಮನೆಯಲ್ಲಿ ಅರ್ಥವಾಗುತ್ತಿದ್ದ ಕಣ್ಣಿನ ಭಾಷೆ ಇಂದು ಪರಿಚಯವೇ ಇಲ್ಲದಂತೆ ನಿಂತಿದ್ದಾಳೆ. ಹೌದು, 5 ವರ್ಷದ ಪ್ರೀತಿ ಕೇವಲ 6 ತಿಂಗಳ ಸಂಸಾರಕ್ಕೆ ಸುಸ್ತು ಬಿತ್ತು. ಅಲ್ಲಿಗೆ ಒಂದು ಮನೆಯ ಖುಷಿ ಸ್ಮಶಾನವಾಯಿತು. ವೀಕ್ಷಕರೇ, ಒಂದು ಮಾತು ಅರ್ಥ ಮಾಡಿಕೊಳ್ಳಬೇಕು. ಪ್ರೀತಿಸುವಾಗ ಇರುವ ತೀವ್ರತೆ ಮದುವೆಯ ನಂತರ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಸಣ್ಣದರಿಂದಲೇ ಮದುವೆ ಅಂದರೆ ಹಾಗೆ ಹೀಗೆ ಅಂತ ಇರೋ ಬರೋ ಮೂವಿಗಳನ್ನೆಲ್ಲ ನೋಡಿ ಮನುಷ್ಯ ತನ್ನದೇ ಆದ ಬಹಳಷ್ಟು ಕಲ್ಪನೆಗಳನ್ನು
ಮಕ್ಕಳನ್ನು ಕಟ್ಟಿಕೊಂಡಿರುತ್ತಾನೆ. ಮದುವೆಯಾದ ಹೊಸತರಲ್ಲಿ ಅದು ನಿಜ ಅನ್ನಿಸಬಹುದು. ಹೋಗುತ್ತಾ ಹೋಗುತ್ತಾ ಎಲ್ಲವೂ ಮಾಮೂಲಿ ಎನ್ನಿಸುತ್ತದೆ. ಅದೇ ಹೊತ್ತಿಗೆ ಹುಡುಗಿ ಮನೆಯಲ್ಲಿದ್ದರೆ ಅತ್ತೆ ಮಾವ ಗಂಡ ಸಂಸಾರ ಅಂತ ಆಲೋಚನೆ ಮಾಡುತ್ತಾಳೆ. ಆದರೆ ಓದುವುದಕ್ಕೆ ಕಲಿಸಿದಾಗಲೇ ಎಡವಟ್ಟು ಆಗುವುದು. ಎಲ್ಲಾ ಹುಡುಗಿಯರು ಅಲ್ಲದಿದ್ದರೂ ಕೂಡ 90% ಹೀಗೆ ಆಗುತ್ತದೆ. ಅಲ್ಲಿ ಯಾರೋ ಸಹಪಾಠಿ ಮಾಡರ್ನ್ ಬಟ್ಟೆ ಅಪ್ಪನ ದುಡ್ಡಿನಿಂದ ಶೋಕಿ ಮಾಡುತ್ತಾ ಬರುವಾಗ ಮೊದಲು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತಿದ್ದ ಗಂಡ ಡಲ್ ಆದಂತೆ ಕಾಣಬಹುದು. ಇಷ್ಟು ಬೇಗ ಮದುವೆಯಾಗಿ ತಪ್ಪು ಮಾಡಿದೆ ಅಥವಾ ಇವನನ್ನು ಮದುವೆಯಾಗಿ ತಪ್ಪು ಮಾಡಿದೆ ಅಂತ ಅನ್ನಿಸಲೂಬಹುದು. ಆಗ ಉಂಟಾಗುವುದೇ ಈ ಜಗಳ, ಮನಸ್ತಾಪ, ನಂತರ ಡೈವರ್ಸ್ ಕೇಸ್. ಇತ್ತ ತಾನು ದುಡಿದು ಸಾವಿರಾರು ರೂಪಾಯಿ ಫೀಸು ಕಟ್ಟಿ ಖರ್ಚಿಗೆ ಕಾಸು ಕೊಟ್ಟು ಹೆಂಡತಿಯನ್ನು ಓದಿಸಿದರೆ ಆಕೆ ಓದಿದ ನಂತರ ಡೈವರ್ಸ್ ಕೊಡುವಾಗ ಈತನ ಪರಿಸ್ಥಿತಿ ಹೇಗಾಗಬೇಡ. ಆದ್ದರಿಂದಲೇ ನಾನು ಮೊದಲೇ ಹೇಳಿದ್ದು, ಮದುವೆಯ ಮೊದಲು ಓದಲಿ, ಡಿಗ್ರಿನೋ ಡಬಲ್ ಡಿಗ್ರಿನೋ ಇಲ್ಲ 1-2 ವರ್ಷ ಕೆಲಸವೂ ಮಾಡಲಿ. ಆಗ ನೈಜ ಜೀವನದ ಅರಿವಾಗಿರುತ್ತದೆ. ಆದರೆ ಈ ಮದುವೆಯ ನಂತರ ಓದಿಸುವುದಿದೆ ಅಲ್ವಾ, ಅದು ದಾರಿಯಲ್ಲಿದ್ದ ಕಲ್ಲನ್ನು ನಮ್ಮ ಎದೆ ಮೇಲೆ ನಾವೇ ಇಟ್ಟುಕೊಂಡಂತೆ. ಇನ್ನು ನನ್ನ ಮಾತು ಕೇಳಿ ಕೆಲವರು ಸ್ತ್ರೀ ವಿರೋಧಿ ಧೋರಣೆ ಅಂತ ಬೊಬ್ಬೆ ಹೊಡೆಯಬಹುದು. ಖಂಡಿತ ಇಲ್ಲ. ಹುಡುಗಿಯರಾಗಲಿ ಹುಡುಗರಾಗಲಿ ಓದುವುದಕ್ಕೆ ಯಾವುದೇ ವಿರೋಧವಿಲ್ಲ. ಆದರೆ ಮದುವೆಯಾದ ನಂತರ ಓದಿಸುವುದು ಬೇಡ. ಯಾಕೆಂದರೆ ಪ್ರೀತಿಸುವಾಗ ಹುಡುಗನ ಕೆಲಸವಾಗಲಿ ಹುಡುಗನ ಓದಾಗಲಿ ಯಾವುದೂ ಮ್ಯಾಟರ್ ಆಗುವುದಿಲ್ಲ. ಒಂದು ವೇಳೆ ಹುಡುಗಿ ಡಿಗ್ರಿ ಮಾಡಿ ಅಥವಾ ಡಬಲ್ ಡಿಗ್ರಿ ಮಾಡಿ ಗಂಡ ಸಾಮಾನ್ಯ ಕೃಷಿಕನು ಇನ್ನೊಂದು ಕೆಲಸ ಮಾಡುವನು ಆಗಿದ್ದಾಗ ನಾನು ಹೇಳಿದ ಈ ಸಮಸ್ಯೆ ಉಂಟಾಗ್ತದೆ. ಲಕ್ಷ ಸಾಲ ಮಾಡಿ ಸೋಲ ಮಾಡಿ ಹುಡುಗರು ಮದುವೆಯನ್ನಾಗಿರುತ್ತಾರೆ. ಅದನ್ನು ತೀರಿಸುವುದರ ಒಳಗಾಗಿ ಡಿವೋರ್ಸ್ ಕೇಸ್ ಆಗಿ ಆಕೆಗೆ ಜೀವನಾಂಶಕ್ಕಾಗಿ ಸಾಲ ಮಾಡಬೇಕಾದ ಪರಿಸ್ಥಿತಿ ಈಗ ಹುಡುಗರದ್ದಾಗಿದೆ. ವೀಕ್ಷಕರೇ, ಇದು ಇವತ್ತಿನ ವಿಶೇಷ ಕಾರ್ಯಕ್ರಮ. ಇನ್ನಷ್ಟು ಮಾಹಿತಿಗಳಿಗಾಗಿ ಅಷ್ಟಪಾ ಟೈಮ್ಸ್ ಅನ್ನು ನೋಡುತ್ತೀರಿ. ಶೇರ್ ಮಾಡುವ ಮೂಲಕ ನಿಮ್ಮವರನ್ನು ಜಾಗೃತಿ ಮೂಡಿಸಿ, ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮ್ಮನ್ನು ಬೆಂಬಲಿಸಿ. ಧನ್ಯವಾದಗಳು.